ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಫುಲ್ ರೆಡಿಯಾಗಿ ಎಲ್ಲೋ ಹೊರಟಿದ್ದೀವಿ. ಸೊ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಸಮಾಧಾನ ಅಂತ ಹೇಳ್ಬೋದು. ಏನೋ ಒಂದು ಐಟಮ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಹಿಂದೆ ಸಿಕ್ಕಾಬಟ್ಟೆ ಸ್ಟ್ರಗಲ್ ಇದೆ. ಸೊ ಇರೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಏನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತೀನಿ. ಸೊ ಬನ್ನಿ, ಅರ್ಜೆಂಟಾಗಿ ಹೋಗಬೇಕು. ಆಲ್ರೆಡಿ ಅವರು ಹೊರಟೋಗಿದ್ದಾರೆ. ಇವಾಗ ನಾನು ಹೋಗಬೇಕು, ಕೆಳಗೆ ಕಾರಲ್ಲಿದ್ದಾರೆ. ಸೊ ನಾವು ಏನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ, ಯಾಕೆ, ಏನು ಅನ್ನೋದನ್ನ ಆಮೇಲೆ ನೋಡೋಣ. ವಿಡಿಯೋನ ವಾಚ್ ಮಾಡ್ತೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ಸೊ ದೋಸೆ ಜೊತೆಗೆ ಪನ್ನೀರ್ ಹಾಕಿಬಿಟ್ಟು ತರಕಾರಿ ಕುರ್ಮಾ ಟೈಪ್ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಹೊರಗಡೆ ಅಂತ ಹೇಳಿ ಹೊರಟ್ವಿ. ನನ್ನ ಮಗಳಿಗೆ ನೋಡಿ ಸೊಳ್ಳೆಲ್ಲ ಕಚ್ಚಿ ಅವಳ ಕೆನ್ನೆ ಎಲ್ಲ ಹೇಗಾಗಿದೆ ಅಂತ. ಸೊ ಅಲ್ಲಿಂದ ನಾವು ಬಂದಿದ್ದು ಡೈರೆಕ್ಟ್ ಗಿರಿಯಾಸ್ ಶೋರೂಮ್ಗೆ. ಸೊ ನೋಡ್ತಾ ಇದ್ದೀರಲ್ಲ, ನಾವು ಎ ಸಿ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ತುಂಬಾ ದಿನಗಳಾಯಿತು. ಆಲ್ರೆಡಿ ಎ ಸಿ ತೊಗೊಂಡಿದ್ದೀವಿ. ಬಟ್ ಅವತ್ತಿನ ದಿನದ್ದು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ಸೊ ತುಂಬ ಕೆಲಸ ಇದೆ, ಮಗಳು ಇದ್ದಾಳೆ, ಅವಳೆಲ್ಲ ನೋಡಿಕೊಂಡು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಹಾಕಬೇಕು ಅಂತ ಹೇಳಿ. ಬಟ್ ಆಗ್ತಾ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವತ್ತು ನಾವು ಶೋರೂಮ್ಗೆ ಬಂದವರು ತುಂಬ ಡಿಸ್ಕಸ್ ಮಾಡಿ ಮಾಡಿ ಒಂದು ಎ ಸಿನ ತೊಗೊಂಡ್ವಿ. ತುಂಬಾ ನೀಡಿತ್ತು ನಮಗೆ. ಯಾಕೆಂದರೆ ಟಾಪ್ ಫ್ಲೋರಲ್ಲಿದ್ವಿ, ಮೇಲೆ ಟೆರಾಸ್ ಇತ್ತು ನಮಗೆ. ಸೊ ಹಾಗಾಗಿ ಟೆರಾಸ್ ಕಾಯ್ದು ಮನೆ ಒಳಗಡೆ ತುಂಬ ಅಂದರೆ ತುಂಬಾ ಧಗೆ ಇತ್ತು. ಚಿಕ್ಕ ಮಗುನ ಇಟ್ಕೊಂಡಿರೋದ್ರಿಂದ ತುಂಬ ಕಷ್ಟ ಆಗ್ತಾಯಿತ್ತು. ಅವಳಂತೂ ಕಂಪ್ಲೀಟಾಗಿ ಊಟನೇ ಬಿಟ್ಬಿಟ್ಟಿದ್ಲು ಬಿಸಿಲಿಗೆ, ಸೆಕೆಗೆ. ಆಮೇಲೆ ನೈಟ್ ನಿದ್ದೆ ಮಾಡ್ತಾ ಇರಲಿಲ್ಲ, ನಮಗೂ ನಿದ್ದೆ ಬರ್ತಾ ಇರಲಿಲ್ಲ. ಮನೆ ಒಳಗಡೆ ಅಂತೂ ತುಂಬ ಅಂದರೆ ತುಂಬಾ ಹೀಟ್ ಆಗ್ತಾಯಿತ್ತು. ಸೊ ನಾವು ಫ್ಯಾನ್ ಗಾಳಿ ಸಾಕಾಗಲ್ಲ ಅಂತ ಹೇಳಿ ವಿಂಡೋ ಓಪನ್ ಮಾಡ್ಕೊಂಡು ಮಲ್ಕೊಂಡು, ಸೊ ಅವಳಿಗೆ ಒಂದಿನ ಸೊಳ್ಳೆಲ್ಲ ಕಚ್ಚಿ ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ ಅವಳ ಮುಖ ಎಲ್ಲ ಹೇಗಾಗಿದೆ ಅಂತ. ಸೊ ಹಾಗಾಗಿ ಬೇಜಾರಾಗಿ ನಾವು ಎ ಸಿ ತೊಗೊಳ್ಳೇಬೇಕಂತ ಹೇಳಿ ಡಿಸೈಡ್ ಮಾಡಿ ಬಂದ್ವಿ. ಫಸ್ಟ್ ನಾವು ಕೂಲರ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಕೂಲರ್ ಬೇಡ, ಮಕ್ಕಳು ಇಬ್ಬರಿದ್ದಾರೆ, ಓಡಾಡ್ತಾ ಇರ್ತಾರೆ ಮನೆಯಲ್ಲಿ. ದೊಡ್ಡವಳಂತೂ ಸಿಕ್ಕಾಬಟ್ಟೆ ತುಂಟಿ, ಎರಡನೇವಳು ಈಗ ತಾನೇ ಬೆಳೀತಾ ಇದ್ದಾಳೆ. ಅವಳು ಕೂಡ ಮುಂದಿನ ದಿನಗಳಲ್ಲಿ ಚೇಷ್ಟೆ ಮಾಡ್ಬೋದು. ಹಾಗಾಗಿ ಮಕ್ಕಳಂದ್ಮೇಲೆ ಎಲ್ಲರೂ ಆ ಥರ ಇದ್ದೇ ಇರ್ತಾರಲ್ವಾ. ಅದು ಬೇರೆ ನೆಲದ ಮೇಲೆ ಇರುತ್ತೆ, ತಳ್ಕೊಂಡು ಓಡಾಡ್ಬೋದು. ಒಳಗಡೆ ಇರೋ ಫ್ಯಾನ್ಗೆ ಬೆರಳು ಕೊಡೋದು, ಕೈ ಹಾಕೋದು ಎಲ್ಲ ಮಾಡಿದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಎ ಸಿನೇ ತೊಗೊಂಬಿಡೋಣ ಅಂತ ಹೇಳಿ ಹೋಗಿ ಬುಕ್ ಮಾಡ್ಕೊಂಡು ಬಂದ್ವಿ. ಅಂತೂ ಇಂತೂ ಹೋಗಿ ಎ ಸಿ ಬುಕ್ ಮಾಡಿ ಬಂದಿದ್ದಾಯಿತು. ಸ್ವಲ್ಪ ಸಮಾಧಾನ. ಆದರೆ ಬೇಜಾರು ಏನಪ್ಪ ಅಂದರೆ 5 days ಆಗುತ್ತಂತೆ ಇನ್ಸ್ಟಾಲ್ ಮಾಡೋದಕ್ಕೆ. ಎ ಸಿ ತುಂಬ ಫಾಸ್ಟಾಗಿ ಎಲ್ಲರೂ ಇವಾಗ ಹೋಗ್ತಾ ಇದೆ. ಏನಾಯಿತು? ಇವಾಗ ವೆದರ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದಕ್ಕೆ ಸೊ ಎಲ್ಲರೂ ತುಂಬ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ಸ್ಟಾಲೇಷನ್ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಅಂತ. ನೀನು ಮಾತಾಡ್ಬೇಕಾ? ಸೊ ಟೆಕ್ನಿಷಿಯನ್ಸ್ಗೆಲ್ಲ ಫುಲ್ಲು 24 hours ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ರಜೆನೇ ಇಲ್ಲ. ತುಂಬ ಎ ಸಿ ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಪಾಪು ಇದೆ, ಮಲಗೋಕ್ಕಾಗ್ತಾ ಇಲ್ಲ, ಟಾಪ್ ಫ್ಲೋರಲ್ಲಿ ಇದ್ದೀವಿ, ವಿಂಡೋ ಓಪನ್ ಮಾಡ್ಕೊಂಡು ಮಲಗೋಕ್ಕಾಗ್ತಾ ಇಲ್ಲ. ನೋಡಿ ಇವಾಗೆಲ್ಲ ಸೊಳ್ಳೆ ಕಚ್ಬಿಟ್ಟಿದೆ, ಕಣ್ಣೆಲ್ಲ ಫುಲ್ಲು ಕಚ್ಬಿಟ್ಟಿದೆ. ಅದು ಒಂದಿನ ವಿಂಡೋ ಹಿಂಗೆ ಓಪನ್ ಮಾಡ್ಕೊಂಡು ಮಲಗಿದ್ವಿ, ತುಂಬ ಶೆಕೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಹೇಳೋಷ್ಟೊಳಗೆ ಇಷ್ಟೊಂದು ಈ ಕೆನ್ನೆಯಲ್ಲಿ ಒಂದು 3-4, ಈ ಕೆನ್ನೆಯಲ್ಲಿ ಒಂದು 3-4 ಆಗಿಬಿಟ್ಟಿದೆ. ಅದು ಹೋಗ್ತಾನೇ ಇಲ್ಲ. ಸ್ವಲ್ಪ ನಿಧಾನವಾಗಿ ಹೋಗುತ್ತೇನೋ. ಫ್ಯಾನ್ ಗಾಳಿ ಅಂತೂ ಯಾವ ಕಡೆಗೂ ಸಾಕಾಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಫುಲ್ ಮೇಲೆ ಎಲ್ಲರೂ ಕಾದಿರುತ್ತಲ್ವ. ಸೊ ಈ ನೆಲನೂ ಕೂಡ ಫುಲ್ ಬಿಸಿ ಇರುತ್ತೆ. ಅದರಲ್ಲೂ ಆಫ್ಟರ್ನೂನ್ ಒಂದು
3 o'clock ಮೇಲಂತೂ ಕೆಂಡಾದ್ಮೇಲೆ ಲಿಟ್ರಲಿ ಕೆಂಡಾದ್ಮೇಲೆ ನಿಂತ್ಕೊಂಡಂಗೆ ಆಗುತ್ತೆ. ಒಳಗಡೆ ಅಂತೂ ಇರೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನು ಸಂಜೆ ಹೊತ್ತು ಸ್ವಲ್ಪ ವಾಕ್ ಕರ್ಕೊಂಡು ಹೋಗ್ತೀನಿ ಹೊರಗಡೆಗಳನ್ನ, ಇಲ್ಲಾಂದರೆ ಹೋಗಿ ಟೆರಾಸ್ ಮೇಲೆ ಇರ್ತೀನಿ. ಇವಾಗ ಒಂದು 10 ಡೇಸಿಂದ ಈಚೆಗೆ ಸ್ವಲ್ಪ ಮೇಲೆ ಹೋಗಿ ಟೆರಾಸ್ ಮೇಲೆ ನೀರು ಹಾಕೋದೆಲ್ಲ ಮಾಡ್ತಾಯಿದ್ವಿ. ಏನು ನೀರು ಹಾಕಿದ್ರು ಏನು ಪ್ರಯೋಜನ ಇಲ್ಲ. ಒಂದು 6 o'clock ಮೇಲೆ ಒಂದು 3 ಸಲ ಹಾಕ್ತಾಯಿದ್ವಿ. ಒಂದು 6 o'clock ಒಂದು ಸಲ, ಒಂದು 8 o'clockಗೋಸ್ಕರ, ಮತ್ತು ಮಲ್ಗೋಕ್ಕಿಂತ ಮುಂಚೆ ಒಂದು 10-11 ಹಿಂಗೆಲ್ಲ ಹೋಗ್ಬಿಟ್ಟು ನೀರು ಹಾಕ್ತಾಯಿದ್ವಿ. ಬಟ್ ಆದ್ರೂ ಏನೂ ಪ್ರಯೋಜನ ಇಲ್ಲ. ರಾತ್ರಿ ಎಲ್ಲ ಫುಲ್ಲು ಬಿಸಿ ಕೆಂಡದ ಮೇಲೆ ಮಲಗ್ದಂಗೆ ಫುಲ್ ಬೆಡ್ಡೆಲ್ಲ ಬಿಸಿ ಆಗಿಬಿಟ್ಟಿರೋದು. ನನಗಂತೂ ನಿದ್ದೆನೇ ಇಲ್ಲ. ಇವಳು ರಾತ್ರಿ ಅವಾಗವಾಗ ಹೇಳೋಳು ಪಾಪ ಶೆಕೆಗೆ. ಏನು ಮಾಡಬೇಕು ಗೊತ್ತಾಗಿಲ್ಲ. ಹಾಗಾಗಿ ಹೋಗಿ ಎ ಸಿ ಬುಕ್ ಮಾಡಿ ಬಂದಿದ್ದೀವಿ. ಎ ಸಿ ಬಂತಲ್ಲ ಸ್ವಲ್ಪ ಆರಾಮಾಗಿ ಮಲ್ಕೋಬೋದು ಅಂತ ಅಂದ್ಕೊಂಡ್ರೆ, ಬಟ್ 5 days ತೊಗೊಂಡಿದ್ದಾರೆ. ನೋಡಬೇಕು. ಆದಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಸ್ವಲ್ಪ ಬೇಗ ಕಳಿಸಿ, ಪಾಪು ಇದೆ ಆಗ್ತಾಯಿಲ್ಲ ಅಂತ. ಬಟ್ ಎಲ್ಲರಿಗೂ ಅದೇ ಸಿಚುವೇಶನ್ ಮೇಡಮ್. ತುಂಬ ಜನ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರೆಲ್ಲರದು ಇನ್ಸ್ಟಾಲೇಷನ್ ಮಾಡಬೇಕು ಪಾಪ ಟೆಕ್ನಿಷಿಯನ್ಸ್. ಇಲ್ಲಿಂತಲ್ಲ, ಬೇರೆ ಯಾವ ಕಡೆ ಹೋದ್ರೂ ಅದೇ ಪ್ರಾಬ್ಲಮ್ಮು, ಸೀಸನ್ ವೈಸ್ ಅಲ್ವಾ ಅಂತ ಹೇಳ್ಬಿಟ್ಟು ಆ ಥರ ಹೇಳಿದ್ರು. ಎಷ್ಟು ಬಿಸಿಲು ಅಂದರೆ, ಇಷ್ಟು ಒಳಗಡೆ ಹೊರಗಡೆ ಧಗೆ ಇದೆ ಅಂದರೆ, ಹಿಂಗೋಗಿ ಹಿಂಗೆ ಬಂದಿದ್ದಷ್ಟೇ. ಜಸ್ಟ್ ಹಿಂಗೆ ಶೋರೂಮ್ಗೆ ಹೋಗಿ ಹಿಂಗೆ ಬಂದಿದ್ದಷ್ಟೇ, ಅಷ್ಟಕ್ಕೆ ಆಗ್ತಾನೇ ಇಲ್ಲ. ಒಳಗಡೆ ಇದ್ದರೆ ಅದೊಂಥರ ಪ್ರಾಬ್ಲಮ್, ಹೊರಗಡೆ ಹೋದರೆ ಇನ್ನೊಂಥರ ಪ್ರಾಬ್ಲಮ್. ನೀರು ಬಿಸಿ ಆಗೋಗಿರುತ್ತೆ, ಪಾತ್ರೆಗಳೆಲ್ಲ ಬಿಸಿ ಆಗಿಬಿಟ್ಟಿರುತ್ತೆ, ಕಬೋರ್ಡಲ್ಲಿರೋ ಬಟ್ಟೆಗಳೆಲ್ಲ ಬಿಸಿ ಆಗಿಬಿಟ್ಟಿರುತ್ತೆ. ಇನ್ನು ಬೆಡ್ ಅಂತೂ ಕೇಳಂಗೆ ಇಲ್ಲ ಬಿಡಿ, ಅಷ್ಟು ಬಿಸಿ ಬಿಸಿ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎಲ್ಲ ಓಕೆ, ಸ್ವಲ್ಪನಾದರೂ ಕೂಲಾಗಿರುತ್ತೆ. ಎಸ್, ಫೈನಲಿ ಎ ಸಿ ತೊಗೊಂಡ್ವಿ ಅನ್ನೋದೊಂದು ಖುಷಿ. ಬಟ್ 5 ದಿನ ಬೇಕು ಇನ್ಸ್ಟಾಲೇಷನ್ಗೆ. ಆ್ಯಕ್ಚುಲಿ ಈ ವಿಡಿಯೋನ ಇನ್ಸ್ಟಾಲೇಷನ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಮೇ ಬಿ 5 days ಅಂತ ಕೊಟ್ಟಿದ್ದಾರೆ. ಯಾವಾಗ ಅದರೊಳಗೂ ಆಗಬಹುದು, ಹೇಳೋಕ್ಕಾಗಲ್ಲ. ಆದಮೇಲೆ ಕಂಪ್ಲೀಟಾಗಿ ಈ ವಿಡಿಯೋನು ಆ ವಿಡಿಯೋನ ಸೇರಿಸ್ಬಿಟ್ಟು ಒಂದು ವ್ಲಾಗ್ ಹಾಕ್ತೀನಿ. ಸೊ ನೋಡೋಣ ಯಾವಾಗ ಇನ್ಸ್ಟಾಲೇಷನ್ ಆಗುತ್ತೆ. ಐ ಹೋಪ್ ಬೇಗ ಆಗುತ್ತೆ ಅಂತ. ಇನ್ನು ಶೋರೂಮ್ಗೆ ಹೋಗಿ ಬರೋಷ್ಟರೊಳಗೆ ಮಧ್ಯಾಹ್ನ ಮೇಲ್ ಆಗಿಬಿಟ್ಟಿತ್ತು, ಲೇಟೇ ಆಗಿಬಿಟ್ಟಿತ್ತು ಸ್ವಲ್ಪ. ಸೊ ಹಾಗಾಗಿ ಅನ್ನ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ. ಇವಾಗ ಊಟದ ಟೈಮ್ ಆಗಿದೆ. ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು. ಸೊ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ನಾನು ಮಗಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ಸೊ ಅವಳಿಗೆ ಸುಮಾರು ಹೊತ್ತು ಬೇಕಾಗುತ್ತೆ. ಒಂದೊಂದು ದಿನ ಬೇಗ ತಿನ್ಕೊತಾಳೆ, ಒಂದೊಂದು ದಿನ 1 hour ಮಾಡ್ತಾಳೆ. ಅವಳಿಗೆ ಇಷ್ಟ ಆಗಿದ್ದ ದಿನ ಬೇಗ ತಿಂತಾಳೆ, ಇಲ್ಲಾಂದರೆ ಅವಳ ಜೊತೆ ಕೂತ್ಕೊಂಡು ಆಟ ಆಡಿಕೊಂಡು ಸ್ವಲ್ಪ ಫೋರ್ಸ್ಫುಲಿ ತಿನ್ನಿಸ್ಬೇಕಾಗುತ್ತೆ. ಲಂಚ್ ಆಗಿ 1 hourಗೆ ಯಾವುದಾದ್ರೂ ಒಂದು ಫ್ರೂಟ್ ಕೊಡ್ತೀನಿ ಅವಳಿಗೆ. ಇದು ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ಅಲ್ಲ, ಸೊ ಎ ಸಿ ಬರೋದಕ್ಕಿಂತ ಹಿಂದಿನ ದಿನ. ಸೊ ನಾನು ಮಾಡ್ತಾ ಇರಲಿಲ್ಲ, ಬಟ್ ನನ್ನ ದೊಡ್ಡ ಮಗಳು ಯಶ್ವಿ ಬಂದಿದ್ಲು, ಹಾಗಾಗಿ ಇದೊಂದು ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅವಳಿಗೆ ಇಲ್ಲಿಗೆ ಬರೋಕ್ಕೆ ತುಂಬ ಇಷ್ಟ. ಪಾಪು ಇರ್ತಾಳೆ, ಅವಳ ತಂಗಿ ಇರ್ತಾಳಲ್ವಾ, ಸೊ ಹಾಗಾಗಿ ತುಂಬ ಇಷ್ಟಪಡ್ತಾಳೆ. ಬಟ್ ನಮಗೆ ಟೈಮ್ ಆಗ್ತಾಯಿಲ್ಲ ಕರ್ಕೊಂಬರೋದಕ್ಕೆ. ನಾನೊಬ್ಬಳೇ ಇದ್ದರೆ ಕರ್ಕೊಂಬರೋಕ್ಕಾಗಲ್ಲ. ಯಾಕೆಂದರೆ ಅವಳು ತುಂಬ ಒಂಥರ ಹೈಪರ್ ಇದ್ದಾಳೆ, ಹಾಗಾಗಿ ಇಬ್ಬರೂ ಒಟ್ಟಿಗೆ ನೋಡ್ಕೊಳಕ್ಕಾಗಲ್ಲ. ಅವಳನ್ನ ಕರ್ಕೊಬರ್ಬೇಕಂದ್ರೆ ನನ್ನ ಹಸ್ಬೆಂಡ್ ಇರಬೇಕು. ಗುಡ್ ಮಾರ್ನಿಂಗ್. ಎ ಸಿ ಬಂದಿದೆ. ಸೊ 5 days ಆಗುತ್ತೆ ಬರೋದಕ್ಕೆ ಇನ್ಸ್ಟಾಲೇಷನ್ಗೆ ಅಂತ ಹೇಳಿದರು. ಸೊ ನಿನ್ನೆ ಬಂದಿದೆ ಎ ಸಿ. ನಿನ್ನೆಗೆ 3 days, ಇವತ್ತಿಗೆ ಅಂದರೆ ಇವತ್ತು ಇನ್ಸ್ಟಾಲ್ ಮಾಡ್ತಾರಂತೆ, ಅಂದರೆ 4 daysಗೆ ಇನ್ಸ್ಟಾಲೇಷನ್ ಆಗಿದೆ. ಇಲ್ಲಿ ಬಂದಿದೆ ನೋಡಿ, ನಿನ್ನೆ ಪಾರ್ಸಲಲ್ಲಿ ಬಂತು. ಸ್ಟೆಪ್ಲೈಸರ್ ಕೂಡ ಬಂದಿದೆ ಇದು. ಸೊ ಎ ಸಿ ಇದು ಔಟ್ಸೈಡ್ಗೆ, ಇದು ಇನ್ಸೈಡ್ಗೆ. ಇದೊಂದು ಇದು ಆ್ಯಕ್ಚುಲಿ ಅವ್ರು ಇನ್ಸ್ಟಾಲ್ ಮಾಡುವಾಗ ಕೊಡ್ತಾರೆ ಅಂದ್ಕೊಂಡೆ, ಬಟ್ ಪಾರ್ಸಲಲ್ಲೇ ಬಂದಿದೆ. ಸೊ ಇವತ್ತು ಇನ್ಸ್ಟಾಲ್ ಆಗುತ್ತೆ. ಆಮೇಲೆ ಇನ್ಸ್ಟಾಲ್ ಮಾಡುವಾಗ ವಿಡಿಯೋ ಮಾಡ್ತೀನಿ.
ಟೆಕ್ನಿಷಿಯನ್ಸ್ ಎಲ್ಲ ಬಂದು ಎ-ಸಿ ಫಿಟ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ ವಾಲ್ ಮೇಲೆ ಒಂದು ಹೋಲ್ ಮಾಡಿದ್ದಾರೆ ನೋಡಿ. ಅದು ಗೋಡೆನ ಕೊರೆದ್ಬಿಟ್ಟು ಹೋಲ್ ಮಾಡ್ಕೊಂಡಿದ್ದಾರೆ. ನಾನು ಮಗುನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಧೂಳಾಗುತ್ತೆ ಅಂತ ಹೇಳಿ. ಸೊ ಬರೋದ್ರೊಳಗಡೆ ಆ ಥರ ಹೋಲ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ರು. ಫೈನಲಿ ಫಿಟ್ ಮಾಡಿದ್ದಾರೆ. ಇನ್ನು ಸ್ಟೆಪ್ಲೈಸರ್ ಹಾಕಿ ಫಿಟ್ ಮಾಡಬೇಕು. ಸೊ ಇದು ಹಳೆ ಮನೆ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ಏನು ಕನೆಕ್ಷನ್ ಕೊಟ್ಟಿರಲಿಲ್ಲ ಎ-ಸಿಗೆಲ್ಲ. ಸೊ ಹಾಗಾಗಿ ಎಲ್ಲಿಂದ ಕನೆಕ್ಷನ್ ತಗೋಬೋದು ಅಂತ ಹೇಳಿ ನೋಡಿ ಓನರ್‌ನ ವಿಚಾರಿಸಿ, ಸೊ ಎ-ಸಿಗೆ ಪಾಯಿಂಟ್ ಎಲ್ಲೂ ಬಿಟ್ಟಿರದೇ ಇರೋ ಕಾರಣ ನಾವು ಎಲ್ಲ ಎಲೆಕ್ಟ್ರಿಷಿಯನ್ಸ್‌ನ ಕರೆಸಿ ಇವಾಗ ಪಾಯಿಂಟ್‌ನ ತಗೊಬೇಕಾಗುತ್ತೆ. ಸೊ ಇವರು ನಾವು ಮಾಡಲ್ಲ, ನೀವು ಎಲೆಕ್ಟ್ರಿಷಿಯನ್ಸ್‌ನ ಕರೆಸ್ಬಿಟ್ಟು ಅದು ಪಾಯಿಂಟ್ ತಗೊಂಡು ಆಮೇಲೆ ಇದನ್ನ ಎ-ಸಿನ ಕನೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರು. ಸೊ ಇವರೇ ಒಂದು ವಯರ್ ಎಲ್ಲ ತಗೊಂಬಂದಿದ್ರು. ಸೊ ಅದನ್ನೆಲ್ಲ ಕನೆಕ್ಟ್ ಮಾಡಿ ನೋಡಿ ಎ-ಸಿ ವರ್ಕ್ ಆಗ್ತಾ ಇದೆಯಾ ಅಲ್ವಾ ಅಂತ ಹೇಳಿ ಹೋದ್ರು. ಸೊ ಇವಾಗ ಎ-ಸಿನೂ ಮತ್ತೆ ಸ್ಟೆಪ್ಲೈಸರ್‌ನು ಫಿಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ವಾಲ್ ಎಲ್ಲ ಕೊರೆದು ಹೋಲ್ ಮಾಡಿದ್ರಲ್ವಾ, ಸೊ ಒಳಗಡೆ ಎಲ್ಲ ತುಂಬಾನೇ ಡಸ್ಟ್ ಬಿದ್ದಿತ್ತು. ಆ ಸಿಮೆಂಟು ಎಲ್ಲ ಗೋಡೆ ಹೊಡೆದಿದ್ದೆಲ್ಲ ಅಲ್ಲಲ್ಲೇ ಬಿದ್ದಿತ್ತು. ಹಾಗಾಗಿ ನನ್ನ ಮಗಳು ಮಲಗಿದಾಳ ಇವಾಗ. ಅವಳು ಹೇಳೋದ್ರೊಳಗಡೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವಳು ಮಂಡಿಗಾಲಲ್ಲೆಲ್ಲ ಇಡೀ ಮನೆ ಓಡಾಡ್ಬಿಡ್ತಾಳೆ. ಸೊ ಹಾಗಾಗಿ ಫಸ್ಟ್ ಈ ಕೆಲಸ ಮಾಡಿಕೊಂಡೆ. ಅಂತೂ ಇಂತೂ ಎ-ಸಿ ಫಿಟ್ ಆಯಿತು. ಅದ್ರ ಮೇಲೆಲ್ಲ ಸ್ವಲ್ಪ ಧೂಳು ಕೂತಿದೆ. ಇಲ್ಲಿ ಹೋಲ್ ಇರಲಿಲ್ಲ. ಸೊ ಹೋಲ್ ಮಾಡಿ ಆ ಕಡೆಗೆ ಇಟ್ಬಿಟ್ಟಿದ್ದಾರೆ ವಯರೆಲ್ಲ ಹಾಕಿ. ಇಲ್ಲಿದೆಯಲ್ಲ ಇದು ಓಲ್ಡ್ ವರ್ಷನ್ನು. ಸೊ ಹಂಗಾಗಿ ನಮ್ಗೆ ಇವಾಗ ಕನೆಕ್ಷನ್ ಸಿಗಲಿಲ್ಲ. ಎಲೆಕ್ಟ್ರಿಷಿಯನ್ಸ್‌ನ ಕರೆಸ್ಬಿಟ್ಟು ಎಲ್ಲ ರೆಡಿ ಮಾಡಬೇಕಂತೆ. ಸೊ ಅಲ್ಲಿಂದ ಇಳಿದ್ಬಿಟ್ಟು ಇಲ್ಲಿ ಅಂದರೆ 30 ಇಯರ್ಸ್ ಬ್ಯಾಕ್ ಅಲ್ವಾ ಮನೆ ಕಟ್ಟಿರೋದು ಇದು. ಹಾಗಾಗಿ ಎ-ಸಿ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಆವಾಗ ಪಾಪ. ಹಾಗಾಗಿ ಅವರೇನು ಇದನ್ನು ಬಿಟ್ಟಿರಲಿಲ್ಲ. ಕಿಟಕಿ ಮೇಲೂ ಕೂಡ ಧೂಳಿದೆ. ನಾನು ಕಿಟಕಿ ಎಲ್ಲ ಒರ್ಸೋಕ್ಕೆ ಹೋಗಲಿಲ್ಲ. ಆಮೇಲೆ ನಿಧಾನಕ್ಕೆ ಒರೆಸ್ಕೊಳ್ಳೋಣ. ಫಸ್ಟ್ ನೆಲ ಎಲ್ಲ ಒರೆಸ್ಬಿಡೋಣ. ಯಾಕೆಂದರೆ ನನ್ನ ಮಗಳು ಮಲಗಿದ್ದಾಳೆ. ಅವಳು ಎದ್ಬಿಟ್ರೆ ನೆಲ ಎಲ್ಲ ಓಡಾಡ್ತಾಳಲ್ವ, ಸಿಕ್ಕಾಪಟ್ಟೆ ಧೂಳು. ನನಗೆ ಧೂಳು ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಂಟಲೆಲ್ಲ ಕರಕರ ಸ್ಟಾರ್ಟ್ ಆಯಿತು ನನಗೆ. ಮೇ ಬಿ ಬರುತ್ತೆ, ಕೆಮ್ಮು ಬರ್ಬೋದು, ಜ್ವರ ಬರಬಹುದು, ಹೇಳೋಕ್ಕಾಗಲ್ಲ. ಆ ಸಿಮೆಂಟ್ ಇಷ್ಟಿತ್ತು ಧೂಳು. ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡೋಷ್ಟರೊಳಗೆ ಇಷ್ಟೊತ್ತಾಯಿತು, ಸುಸ್ತಾಗ್ಬಿಟ್ಟಿದೆ. ಕಿಟಕಿ ಎಲ್ಲ ಆಮೇಲೆ ಒರೆಸ್ಕೊತೀನಿ. ಯಾಕೆಂದರೆ ಅವಳು ಎದ್ಬಿಟ್ರೆ ನೆಲದಲ್ಲೆಲ್ಲ ಓಡಾಡ್ತಾಳಲ್ವ. ಹಾಗಾಗಿ ಇವಾಗ ಇದೊಂದು ಲ್ಯಾಡರ್ ಎಲ್ಲ ಒರೆಸ್ಬಿಟ್ಟು ಹಾಗೆ ನೆಲ ಎಲ್ಲ ಗುಡಿಸಿ ಒರೆಸ್ಕೊಂಡೆ. ಫುಲ್ ಮನೆಯೇ ಒರೆಸ್ಬೇಕಾಯ್ತು. ಎಲ್ಲ ಕಡೆ ಧೂಳು ಹರಡ್ಬಿಟ್ಟಿತ್ತು. ಹಾಗಾಗಿ ಮುಂಚೆನೇ ಗೊತ್ತಾಗಿದ್ದರೆ ಎಲ್ಲ ಸ್ವಲ್ಪ ಏನಾದರೂ ತೆಗಿತಾ ಇದ್ದೆ. ತೆಗೆದು ಈ ಡೋರ್ನ ಹಾಕ್ಕೊಂಡು ಮಾಡ್ಕೊಬೋದಿತ್ತು. ನಂಗೆ ಗೊತ್ತಾಗಲಿಲ್ಲ. ಅವಳು ಬೇರೆ ಎದ್ದಿದ್ಲಲ್ಲ, ಅವಳನ್ನ ಕರ್ಕೊಂಡು ಧೂಳಾಗುತ್ತೆ ಅಂತ ಹೊರಗಡೆ ಹೋದೆ. ಬರೋಷ್ಟರೊಳಗೆ ನೋಡ್ತೀನಿ ಪೂರ್ತಿ ಇಲ್ಲೆಲ್ಲ ಇಲ್ಲಿಷ್ಟು ಇತ್ತು ಸಿಮೆಂಟ್ ಗೋಡೆ. ಅವ್ರು ಹೊಡೆದಿರೋದು ಇಷ್ಟೇ ಸಣ್ಣದಾಗಿ ಹೋಲು. ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಮೇ ಬಿ ನೋಡಿರ್ತೀರ ವೀಡಿಯೋನ. ಅಷ್ಟು ಇದರಲ್ಲೂ ಎಷ್ಟು ಸಿಮೆಂಟ್ ಬಿದ್ದಿತ್ತು ಗೊತ್ತಾ. ಸೊ ನೋಡಿ, ಮೇಲ್ಮೇಲೆ ಗುಡಿಸ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಧೂಳಿದೆ, ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ಇವಾಗ ಫಸ್ಟ್ ಊಟ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಕಿಟಕಿ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ. ಆಗಲೇ ಬಂದವರು ಎ-ಸಿ ಫಿಟ್ ಮಾಡಿ ಹೋದರು ಅಷ್ಟೇ. ಎಲೆಕ್ಟ್ರಿಕ್ ಸಪ್ಲೈ ಇರಲಿಲ್ಲ. ಹಾಗಾಗಿ ಎಲೆಕ್ಟ್ರಿಷಿಯನ್ನ ಕರೆಸಿ ನಾವು ಎಲ್ಲಿಂದ ಸಪ್ಲೈ ತೊಗೋಬೋದು ಅಂತ ನೋಡಿ ಅವ್ರ ಹತ್ರ ಇವಾಗ ಕನೆಕ್ಷನ್ ಕೊಡಿಸ್ತಾ ಇದ್ದೀವಿ. ಅವಾಗ ತಾನೇ ಒರೆಸಿದ್ದೆ, ಎಲ್ಲ ನೀಟ್ ಮಾಡಿ ಇಟ್ಟಿದ್ದೆ ರೂಮ್ನ. ಮತ್ತೆ ಪುನಃ ಇವ್ರು ಬಂದುಬಿಟ್ಟು ಎಲ್ಲ ಮತ್ತೆ ಸ್ವಲ್ಪ ಗಲೀಜಾಯಿತು. ಅವರು ವಯರ್ ಕಟ್ ಮಾಡೋದು, ಗೋಡೆ ಹೊಡೆಯೋದು ಎಲ್ಲ ಮಾಡ್ತಾ ಇದ್ರಲ್ವ. ಸೊ ಮತ್ತೆ ಧೂಳಾಯಿತು, ಮತ್ತೆ ಸ್ವಲ್ಪ ಕಸ ಎಲ್ಲ ಬಿದ್ದಂಗಾಯಿತು. ಇದನ್ನು ಮತ್ತೆ ಕ್ಲೀನ್ ಮಾಡಬೇಕು. ಸೊ ಅವರೆಲ್ಲ ಕನೆಕ್ಷನ್ ಕೊಟ್ಟು ಹೋದರು. ಮತ್ತು ನಾನು ಆವಾಗಲೇ ಕಿಟಕಿ ಒರೆಸ್ಕೊಂಡಿರಲಿಲ್ಲ. ಫಸ್ಟ್ ನೆಲ ಒರೆಸ್ಕೊಂಬಿಡೋಣ ಅಂತ ಹೇಳಿ ಫಸ್ಟು ಎಲ್ಲ ನೆಲ ಒರೆಸ್ಕೊಂಬಿಟ್ಟಿದ್ದೆ. ಹಾಗಾಗಿ ಇವಾಗ ಕಿಟಕಿ ಎಲ್ಲ ನೀಟಾಗಿ ಮೇಲೆಯಿಂದ ಕೆಳಗೆ ತನಕ ಈವನ್ ಗೋಡೆಗಳನ್ನೂ ಎಲ್ಲ ಗುಡಿಸ್ಕೊಂಡಿದ್ದಾಯಿತು. ಸೊ ನೀಟಾಗಿ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ.
ಮಗಳೇನು ಮಾಡ್ತಾ ಇದ್ದಾಳೆ ನೋಡಿ. ಇದೆಲ್ಲ ರೂಮಲ್ಲಿ ಇದ್ದಿದ್ದು ಬೆಡ್ಡು, ಇದೆಲ್ಲ ಇದು ಕೂಡ. ಬಟ್ ಅವಳಿಗೆ ಅವಾಗವಾಗ ಆಟಾಡೋಕ್ಕೆ ತೊಗೊಂಬಂದಿಡ್ತಾ ಇದ್ದೆ. ಇದೆಲ್ಲನೂ ಆ ರೂಮಿಗೆ ಶಿಫ್ಟ್ ಮಾಡಬೇಕು. ಆ ರೂಮಿಗೆ ಶಿಫ್ಟ್ ಮಾಡಿ ಅಲ್ಲಿರೋದನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಬೇಕು. ಈ ಬೆಡ್ ಇವಾಗ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಈ ರೂಮಲ್ಲಿ ಇದ್ದಿದ್ದೆಲ್ಲ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಇವತ್ತಿನ ದಿನ ಬರೀ ಬೆಡ್ ಹಾಕಿ ಹಾಗೆ ಫ್ಲೋರ್ ಮೇಲೆ ಮಲ್ಕೊಂಡಿದ್ವಿ, ಬೆಡ್ ಮೇಲೆ. ಸೊ ಕಾಟ್ನ ಬಿಚ್ಚಿ ಎಲ್ಲ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನೈಟ್ ಸುಸ್ತಾಗಿರೋದ್ರಿಂದ ಹಾಗೆ ಬೆಡ್ಡನ್ನು ಮಾತ್ರ ಶಿಫ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಡೇ ಕಾಟ್ ಎಲ್ಲ ಚೇಂಜ್ ಮಾಡಿಕೊಂಡು ಕಂಪ್ಲೀಟಾಗಿ ಇನ್ನೊಂದು ರೂಮ್ಗೆ ಶಿಫ್ಟ್ ಆಗಿದ್ದೀವಿ. ಸೊ ಈ ಕಡೆ ಕಂಪ್ಲೀಟಾಗಿ ಶಿಫ್ಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಇವಾಗ ಈ ಬಿಸಿಲಿಂದ ಈ ಸೆಕೆಯಿಂದ ಸ್ವಲ್ಪ ಆರಾಮಾಗಿದೆ. ನನ್ನ ಮಗಳು ಆರಾಮಾಗಿ ಮಲ್ಕೊತಾಳೆ. ಮೇಯ್ನಾಗಿ ನನ್ನ ಹಸ್ಬೆಂಡಿಗೆ ಬೇಕಿತ್ತು, ಹಾಗಾಗಿ ಹಾಕಿಸ್ಕೊಂಡಿದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಮಳೆ ಬರ್ತಾ ಇದ್ರೂ ಸೆಕೆ ಆಗ್ತಾ ಇರುತ್ತೆ, ಫ್ಯಾನ್ ಬರ್ರಂತ ತಿರುಗ್ತಾ ಇರಬೇಕು. ಹಾಗಾಗಿ ಈ ಮನೆಯಲ್ಲಿ ಈ ಬೇಸಿಗೆಯಲ್ಲಿ ಅವ್ರಿಗೆ ತಡೆಯೋಕ್ಕಾಗದೆ ಎ ಸಿನ ಹಾಕಿಸ್ಕೊಂಡಿದ್ದಾರೆ. ಇದರಿಂದ ನನ್ನ ಮಗಳಿಗೂ ಸ್ವಲ್ಪ ಆರಾಮಾಗಾಯಿತು. ಯಾಕೆಂದರೆ ಫುಲ್ ಕಂಪ್ಲೀಟಾಗಿ ಊಟನೇ ಬಿಟ್ಬಿಟ್ಟಿದ್ಲು ಅವಳು. ಎ ಸಿ ಬಂದಮೇಲೆ ಸ್ವಲ್ಪ ಆರಾಮಾಗಿದ್ದಾಳೆ. ಸೊ ಅಪ್ಪ ಮಗಳಿಗೆ ತುಂಬ ಆರಾಮಾಗಾಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಎ ಸಿ ಹಾಕೋದೇ ಇಲ್ಲ. ಇವಾಗ ನಾನು ಮಲ್ಕೋಬೇಕಂದ್ರೆ ಫುಲ್ ಪ್ಯಾಕ್ ಮಾಡಿಕೊಂಡು ತಲೆಗೆಲ್ಲ ಕಟ್ಕೊಂಡು ಎಲ್ಲ ಪುಲ್ಲೋವರೆಲ್ಲ ಹಾಕ್ಕೊಂಡು ಮಲ್ಕೊಳ್ಳೋದು. ನನ್ನ ಮಗಳಿಗೂ ಕೂಡ ಹಾಗೆ ಮಾಡಿಬಿಟ್ಟು ಮಲಗಿಸ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.